ಹಣ ಪಾವತಿ ಆಗದ ಹಿನ್ನೆಲೆ ಸಿಡಿದೆದ್ದಿದೆ ಕ್ಯೂನಿಕ್ಸ್ ಅಸೋಸಿಯೇಷನ್. ಶೇಷಾದ್ರಿಪುರಂನಲ್ಲಿರುವಂತಹ ಕ್ಯೂನಿಕ್ಸ್ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಕ್ಯೂನಿಕ್ಸ್ ಎಂಪನೌಲ್ಡ್ ವೆಂಡರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮುಂದೆ ಧರಣಿಯನ್ನು ಕೂತಿದ್ದಾರೆ. ಹಣ ಪಾವತಿ ಮಾಡದ ಕರ್ನಾಟಕ ರಾಜ್ಯದ ವಿದ್ಯುನ್ಮಾನ ನಿಗಮ. ಹೀಗಾಗಿ ಶೇಷಾದ್ರಿಪುರಂನಲ್ಲಿರುವಂತಹ ಕ್ಯೂನಿಕ್ಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಕ್ಯೂನಿಕ್ಸ್ ಕಚೇರಿಯ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ನೋಡಿ, ಹಣವನ್ನು ಪಾವತಿ ಮಾಡಿಲ್ಲ, ಹಾಗಾಗಿನೇ ಈಗ ಕ್ಯೂನಿಕ್ಸ್ ಅಸೋಸಿಯೇಷನ್ ಸಿಡಿದೆದ್ದಿದೆ. ಶೇಷಾದ್ರಿಪುರಂನಲ್ಲಿ ಈ ಕಚೇರಿ ಇದೆ. ಕ್ಯೂನಿಕ್ಸ್ ಎಂಪನೌಲ್ಡ್ ವೆಂಡರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಈಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ಹಣ ಪಾವತಿಯನ್ನು ಮಾಡಬೇಕು ಅವ್ರದ್ದು, ಅಂದರೆ ಬಾಕಿ ಉಳಿಸ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ವಿದ್ಯುನ್ಮಾನ ನಿಗಮದವರು. ಹೀಗಾಗಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಇನ್ನು ಕಚೇರಿಯ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನೋಡಿ, ಈಗ ಕ್ಯೂನಿಕ್ಸ್ ಅಸೋಸಿಯೇಷನ್ ಈಗ ಸಿಡಿದೆದ್ದಿದೆ. ಹಣ ಪಾವತಿಯನ್ನು ಮಾಡಿದಂತಹ ಕಾರಣಕ್ಕಾಗಿ. ಹೀಗಾಗಿ ಶೇಷಾದ್ರಿಪುರಂನಲ್ಲಿರುವಂತಹ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗಿದೆ. ಇನ್ನು ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈಗ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಅಂಥವರನ್ನು ಕೂಡ ಈಗೇನೋ ಒಳಗಡೆ ಪ್ರವೇಶ ಮಾಡಿದರು ಕಚೇರಿಗೆ, ಅಂಥವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯದ ವಿದ್ಯುನ್ಮಾನ ನಿಗಮ ಏನಿದೆ, ಹಣ ಪಾವತಿಯನ್ನು ಮಾಡಿಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಸತಾಯಿಸ್ತಾ ಇದ್ದಾರೆ, ಸರಿಯಾಗಿ ಹಣವನ್ನು ಇವರು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಈ ಒಂದು ಧರಣಿಯನ್ನು ಕ್ಯೂನಿಕ್ಸ್ ಎಂಪನೌಲ್ಡ್ ವೆಂಡರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅನಾಹುತಗಳಾಗ್ಬೋದು, ಅಹಿತಕರ ಘಟನೆಗಳು ನಡೀಬೋದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಈ ಕ್ಯೂನಿಕ್ಸ್ ಏನಿದೆ ವಿದ್ಯುತ್ ಸರಬರಾಜು ಮಾಡುವಂಥ ಒಂದು ಕಂಪ್ನಿಯಾಗಿದೆ. ಆದರೆ ಈಗ ನೋಡಿ, ಈ ಕ್ಯೂನಿಕ್ಸ್ ಕಂಪ್ನಿದು ಕೆಲವೊಂದಿಷ್ಟು ಕರಾಳ ಇತಿಹಾಸಗಳಿದ್ದಾವೆ. ಸಾಕಷ್ಟು ಬಾರಿ ಆ ಸಂಸ್ಥೆಯ ಮೇಲೆ ಆರೋಪಗಳು ಬಂದಂಥ ಉದಾಹರಣೆಗಳಿದ್ದಾವೆ. ಗುತ್ತಿಗೆದಾರರು ಕೂಡ ಸಿಡಿದೆದ್ದಿದ್ದರು ಕ್ಯೂನಿಕ್ಸ್ ಸಂಸ್ಥೆ ವಿರುದ್ಧ, ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂಥೇಳಿ. ಹಾಗಾಗಿಯೇ ಈಗ ಅಲ್ಲಿರುವಂತಹ MDಗಳೇನಿದ್ದಾರೆ ಮತ್ತು ಅಲ್ಲಿ ಕೆಲಸ ನಿರ್ವಹಿಸ್ತಿರುವಂಥ ಅಧಿಕಾರಿಗಳೇನಿದ್ದಾರೆ, ಅವರ ವಿರುದ್ಧ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಅಂದರೆ ಈ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲೇ ದೈತ್ಯ ಸಂಸ್ಥೆಯಾಗಿ ಕ್ಯೂನಿಕ್ಸ್ ಸಂಸ್ಥೆ ಏನಿದೆ ಅಲ್ವಾ, ಇದು ಹಣವನ್ನು ಪಾವತಿ ಮಾಡಿಲ್ಲ. ಅಂದರೆ ಅಲ್ಲಿ ನಿರ್ದೇಶಕರನ್ನ ಕೇಳಿದರೆ, MD ಅವ್ರನ್ನ ಕೇಳಿದರೆ ಇವರು ಹಾರೈಕೆ ಉತ್ತರವನ್ನು ಕೊಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಇದೀಗ ಮಾಡಲಾಗ್ತಾ ಇದೆ. ಶೇಷಾದ್ರಿಪುರಂನಲ್ಲಿ ಅದರ ಒಂದು ಪ್ರಮುಖ ಕಚೇರಿ ಇದೆ. ಆ ಕಚೇರಿಯ ಮುಂದೆ ಈಗ ಧರಣಿಯನ್ನು ಶುರು ಮಾಡಿದ್ದಾರೆ. ಹಾಗಾಗಿಯೇ ಈಗ ಅಲ್ಲಿ ಬಂದಿರುವಂತಹ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ನೂಕಾಟ, ತಳ್ಳಾಟಗಳು ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮತ್ತೆ ಪೊಲೀಸರು
ಆ ಪ್ರತಿಭಟನಾಕಾರರ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸಾಕಷ್ಟು ದಿನಗಳಿಂದ ಇವರ ಒಂದು ಬೇಡಿಕೆ ಈಡೇರಿಲ್ಲ. ಅವರು ಹಣ ಬಿಡುಗಡೆ ಮಾಡಿ ಅಂತ ನಿರಂತರವಾಗಿ ಒತ್ತಡಗಳನ್ನು ಹಾಕ್ತಾನಿದ್ದಾರೆ. ಆದರೆ ಇಲ್ಲಿ ಅವರ ಒಂದು ಆಂತರಿಕ ಕಚ್ಚಾಟಗಳು ಅಥವಾ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿಯೇ ಕ್ಯೂನಿಕ್ಸ್ ಸಂಸ್ಥೆ ಏನಿದೆ ಅದರ ವಿರುದ್ಧ ಈಗ ಹೋರಾಟವನ್ನು ಅಸೋಸಿಯೇಷನ್ ಅವರು ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ಏನಿದ್ದಾವೆ ನಿರಂತರವಾಗಿ ಆ ಕಾರಣಕ್ಕೋಸ್ಕರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಆರಂಭ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ನೋಡಿ, ದಶಕಗಳ ಕಾಲ ಕರ್ನಾಟಕದ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಒಂದು ದೈತ್ಯ ಸಂಸ್ಥೆಯಾಗಿ ಈ ಕ್ಯೂನಿಕ್ಸ್ ಸಂಸ್ಥೆ ಬೆಳೆದುಕೊಂಡಿದೆ. ಆದರೆ ಈಗ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅದರ ಒಂದು ಕಾರ್ಯಕ್ಷಮತೆ ಹಂತ ಹಂತವಾಗಿ ಕ್ಷೀಣಿಸ್ತಾ ಇದೆ ಮತ್ತು ಈ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಕ್ರಮಗಳು ಆಗ್ತಾ ಇದೆ ಅನ್ನೋದು ಆರೋಪ ಆಗಿದೆ. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗಣೇಶ್ ಹೆಗಡೆ, ಏನು ಎಲೆಕ್ಟ್ರಾನಿಕ್ಸ್ ಏನಿದೆ ಅದರಲ್ಲಿ ದೈತ್ಯ ಸಂಸ್ಥೆ ಅಂತ ಹೇಳಿದ್ರೆ ಕ್ಯೂನಿಕ್ಸು, ಅದರಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾನೆ ಇದ್ದಾವೆ. ಬಟ್ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ಕ್ಯೂನಿಕ್ಸ್ ವಿರುದ್ಧ ನಡೀತಾ ಇದೆ. ಪ್ರಮುಖವಾಗಿ ಯಾಕೆ ಹಣ ಅಲ್ಲಿ ವಿಳಂಬ ಮಾಡ್ತಿದ್ದಾರೆ ಬಿಡುಗಡೆ ಮಾಡೋದು ಅನ್ನೋದು, ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಪ್ರಭು, ಮುಖ್ಯವಾಗಿ ಕ್ಯೂನಿಕ್ಸ್ ಅಂದರೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ನಿಗಮ ಅಂತ ನಾವೇನು ಕರೆಸ್ಕೊಳ್ಳುತ್ತೆ. ಈ ಒಂದು ನಿಗಮದಲ್ಲಿ ಕಳೆದ 4 ವರ್ಷಗಳಿಂದ ಬೇರೆ ಬೇರೆ ಕಾಮಗಾರಿಗಳಾಗಿರುತ್ತೆ. ನೂರಾರು ಕೋಟಿ ಮೊತ್ತದ ಕಾಮಗಾರಿಗಳು ಆಗಿರುತ್ತೆ. ಆದರೆ ಅದಕ್ಕೆ ಬಿಲ್ ಪಾವತಿ ಆಗಿಲ್ಲ ಅನ್ನುವಂತಹ ಆರೋಪ ಇರುವಂಥದ್ದು. ನಾವೀಗ ಶೇಷಾದ್ರಿಪುರಂ ರೈಲ್ವೆ ಫ್ಯಾಲ್ಡರ್ ರೋಡಲ್ಲಿರುವಂತಹ ಒಂದು ಕ್ಯೂನಿಕ್ಸ್ ಕಚೇರಿ ಮುಂದೆ ನೋಡ್ತಾ ಇದ್ದೀವಿ. ಸುಮಾರು 500ಕ್ಕೂ ಹೆಚ್ಚು ವೆಂಡರ್ಸ್ ಅಂತ ಏನು ಹೇಳ್ತೀವಿ, ಕ್ಯೂನಿಕ್ಸ್ ಎಂಪ್ಲಾಯ್ಡ್ ವೆಂಡರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದೆ, ಅವರಿಂದ ಇವತ್ತೊಂದು ಧರಣಿ ಮಾಡುವಂಥದ್ದು. ನಮಗೆ ಕಳೆದ 4 ವರ್ಷಗಳಿಂದ ವಿವಿಧ ಕಾಮಗಾರಿಗಳಿಗೆ ನಮಗೆ ಬಿಲ್ ಪಾವತಿ ಆಗಿಲ್ಲ. ಇಲ್ಲಿ ಕಮಿಷನನ್ನು 12% ಕಮಿಷನನ್ನು ಕೇಳ್ತಿದ್ರು, ಅದನ್ನು ನಾವು ಪ್ರಶ್ನಿಸಿದ್ವಿ. ಹಿಂದೆ ಏನು MD ಆಗಿದ್ರು ಕ್ಯೂನಿಕ್ಸ್ MD ಸಂಗಪ್ಪನವರು 12% ಕಮಿಷನನ್ನು ಕೇಳಿದ್ರು. ಹಾಗಾಗಿ ನಾವು ಅದನ್ನು ಆಕ್ಷೇಪಿಸಿ ನಾವು ಯಾಕೆ ಕಮಿಷನನ್ನು ಕೊಡಬೇಕು, ನಮ್ಮ ಹಣವನ್ನು ನಮಗೆ ಬಿಡುಗಡೆ ಮಾಡಿ ಅನ್ನುವಂತಹ ಒಂದಿಷ್ಟು ಡಿಮ್ಯಾಂಡ್ಸನ್ನು ಇಟ್ಟಿದ್ರು. ಅಲ್ಲದೆ ಸಚಿವರಿಂದ ಈ ಒಂದು ಏನು ವೆಂಡರ್ಸ್ಗಳಿಗೆ ಸಚಿವರಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ನಮಗೆ ದಯಾಮರಣವನ್ನು ಕೊಡಿ, ನಾವು 4 ವರ್ಷಗಳಿಂದ ಕಾಮಗಾರ ನಡೆಸಿ ಹಣವನ್ನು ವಿನಿಯೋಗ ಮಾಡಿ ಇನ್ವೆಸ್ಟ್ ಮಾಡಿ ಸಾಲ ಸೋಲವನ್ನು ಮಾಡ್ಕೊಂಡಿದ್ದೀವಿ. ಆದರೆ ನಮಗೆ ಆ ಹಣ ಬರ್ತಾಯಿಲ್ಲ, ನಮ್ಮ ಜೀವನ ಸಾಗಿಸೋಕೆ ಕಷ್ಟ ಆಗ್ತದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವೆಂಡರ್ಸ್ ಅವರು ಇವಾಗ ರಾಜ್ಯಪಾಲರಿಗೂ ಹಾಗೆ ರಾಷ್ಟ್ರಪತಿಗೂ ಕೂಡ ದಯಾಮರಣವನ್ನು ಕೂಡ ಕೋರಿದ್ರು. ಅದಾದ ಬಳಿಕ ಈಗ ಅಂತಿಮವಾಗಿ ಕ್ಯೂನಿಕ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕ್ಯೂನಿಕ್ಸ್ ಕಚೇರಿಗೆ ಮುತ್ತೆ ಹಾಕಲು ಯತ್ನವನ್ನು ಕೂಡ ಮಾಡಿದ್ರು. ಈ ಸಂಬಂಧ ಒಬ್ಬ ವ್ಯಕ್ತಿಯನ್ನು ಕೂಡ ಈಗ ಪೊಲೀಸರು ಬಂಧಿಸಿರುವಂಥದ್ದು. ಮುಖ್ಯವಾಗಿ ಈ ಕ್ಯೂನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಏನಿದೆ, ಎಂಪ್ಲಾಯ್ಡ್ ವೆಂಡರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಂತಹ ವಸಂತ್ ಬಂಗೇರ ಅವರ ಮತ್ತು ಕೆಲವರು ಸಂಘಟಕರು ಇರ್ತಾರೆ, ಅವ್ರನ್ನ ಈಗಾಗಲೇ ಶಿವಾಜಿನಗರ ಪೊಲೀಸ್ ಠಾಣೆಯವರು ವಶಕ್ಕೆ ಪಡ್ಕೊಂಡಿರುವಂಥ. ಹಾಗಾಗಿ ಇಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು. ಹಾಗೇನೆ ಏಕಾಏಕಿ ಮುತ್ತಿಗೆ ಹಾಕಿ ಇಲ್ಲೇನಾದರೂ ಹೈಡ್ರಾಮಾ ಸೃಷ್ಟಿ ಮಾಡೋಕ್ಕೆ ಮುಂದಾದರೆ ಅಂಥವ್ರ ವಿರುದ್ಧ ಕ್ರಮಕ್ಕೂ ಕೂಡ ಪೊಲೀಸರೀಗ ಸಜ್ಜಾಗಿರುವಂಥದ್ದು. ಪ್ರಭು, ಅಂದರೆ ಗಣೇಶ್ ಹೆಗಡೆ, ಈಗ ಕ್ಯೂನಿಕ್ಸ್ ಒಂದು ದೈತ್ಯ ಸಂಸ್ಥೆ ವಿದ್ಯುತ್ ಈ ನಿಗಮಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅನ್ನುವಂಥ ಆರೋಪ, ಜೊತೆಗೆ ಕಮಿಷನ್ ದಂಧೆಗಳು ಕೂಡ ಈಗಿಲ್ಲದೆ ನಡೀತಾ ಇದೆ ಅಂಥೇಳಿ. ಅಂದರೆ ಸಾಕಷ್ಟು ನೂರಾರು ಕೋಟಿ ಗುತ್ತಿಗೆದಾರಿಗೂ ಕೂಡ ಇವರು ಹಣ ಪಾವತಿ ಮಾಡಬೇಕು ಅನ್ನುವಂಥ ಆರೋಪ ಇದೆ. ಕೆಲವೊಂದು ಕಡೆ ಇವೆಲ್ಲವೂ ಕೂಡ ಕ್ಯೂನಿಕ್ಸ್ಗೆ ಮುಂದಿನ ದಿನಗಳೆಲ್ಲ ಹಂತ ಹಂತವಾಗಿ ಒಂದು ಅಪವಾದಕ್ಕೆ ಕಾರಣ ಆಗ್ತಾ ಇರ್ಬೋದಾ ಅಂತೇಳಿ, ಗುರಿ ಆಗ್ಬೋದಾ ಅಂತೇಳಿ. ಖಂಡಿತವಾಗಲೂ ಇದು ಸಚಿವ ಪ್ರಿಯಾಂಕ ಖರ್ಗೆ ಅವರ ಇಲಾಖೆ ಅಡಿಯಲ್ಲಿ ಬರುವಂಥದ್ದು. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಒಂದು ಕ್ಯೂನಿಕ್ಸ್ ಬರುತ್ತೆ. ಇಲ್ಲಿ ರಾಜ್ಯ ವಿದ್ಯುನ್ಮಾನ ನಿಗಮ ಅಂತೇನು ಕ್ಯೂನಿಕ್ಸ್ ನಾವು ಕರೆದುಕೊಳಿಸುತ್ತೆ. ಈ ಒಂದು ನಿಗಮದಲ್ಲಿ ಬೇರೆ ಬೇರೆ ಕಾಮಗಾರಿಗಳಾಗುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳಾಗುತ್ತೆ. ಹಾಗೇನೆ ಈ ನಾವು ಎಲೆಕ್ಟ್ರಾನಿಕ್ಸ್ ಐಟಮ್ಸನ್ನು, ಸಿಸ್ಟಮ್ಸನ್ನು, ಹಾಗೆ ಕಂಪ್ಯೂಟರ್ಗಳನ್ನು, ಬೇರೆ ಬೇರೆ ಲ್ಯಾಪ್ಟಾಪ್ಗಳನ್ನು ಆ ಥರದ ಒಂದಿಷ್ಟು ಸರಬರಾಜು ಮಾಡುವಂಥದ್ದು, ಆ ಥರದ ಒಂದಿಷ್ಟು ಕಾಂಟ್ರಾಕ್ಟ್ ತಗೊಳ್ಳುವಂಥದ್ದು ಇಡೀ ರಾಜ್ಯವ್ಯಾಪಿ ಆಗುತ್ತೆ. ಹಾಗೇನೆ ಹೊಸ ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡುವಂತಹ ಜವಾಬ್ದಾರಿ ಕೂಡ ಈ ಕ್ಯೂನಿಕ್ಸ್ ಆಗುತ್ತೆ. ಹಾಗಾಗಿ ಆ ಥರದೊಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಸಂಬಂಧಪಟ್ಟಂಥ ಒಂದು ಈ ನಿಗಮದಲ್ಲಿ ಅಥವಾ ಸರಬರಾಜು ಮಾಡುವಂಥದ್ದು ಹಾಗೇನೆ ವಿಲೇವಾರಿ ಮಾಡುವಂಥ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಆರೋಪ ಮೊದಲಿಂದನೂ ಇತ್ತು. ಬಿಜೆಪಿ ಸರ್ಕಾರ ಸಂದರ್ಭದಲ್ಲೇ ಇದರಲ್ಲಿ ಸಾಕಷ್ಟು ಪರ್ಸೆಂಟೇಜ್
ತಗೊಳ್ತಿದ್ದಾರೆ. ಇದರಲ್ಲಿ ಕರ್ಮಕಾಂಡ ಆಗಿದೆ ಅನ್ನುವಂತಹ ಏನು ಧ್ವನಿ ಕೂಡ ಎದ್ದಿತ್ತು. ಅದಾದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ಸಂದರ್ಭದಲ್ಲಿ ಈ ಕಳೆದ ಒಂದು ವರ್ಷದ ಹಿಂದೆ ಇಲ್ಲಿನ MD ಕ್ಯೂನಿಕ್ಸ್ MD ಸಂಗಪ್ಪ ಅವರ ಮೇಲೆ 12% ಕಮಿಷನ್ ಕೇಳ್ತಾರೆ ಅನ್ನೋ ಆರೋಪವನ್ನು ಇವರು ನೇರವಾಗಿ ಮಾಡಿದ್ರು. ಅದಾದ ಬಳಿಕ ಸರ್ಕಾರಕ್ಕೆ ಪತ್ರ ಬರೆದ ಬಳಿಕ ಅದೊಂದು ರೀತಿಯಲ್ಲಿ ದೊಡ್ಡ ಚರ್ಚೆ ಕಾರಣವಾದಂತ ಹಿನ್ನೆಲೆಯಲ್ಲಿ MD ಅವರನ್ನ ಸಂಗಪ್ಪ ಅವರನ್ನ ಕೂಡಲೇ ಸರ್ಕಾರ ವರ್ಗಾವಣೆಯನ್ನು ಕೂಡ ಮಾಡಿತ್ತು. ಆದ್ರೆ ಅದಾದ ಬಳಿಕ ಇವರಿಗೆ ಕಳೆದ 4 ವರ್ಷಗಳಿಂದ ಏನು ವರ್ಕ್ ಅನ್ನ ತಗೊಂಡಿರ್ತಾರೆ, ವರ್ಕ್ ಮಾಡಿರ್ತಾರೆ, ಅದಕ್ಕೋಸ್ಕರ ಹಣವನ್ನು ವಿನಿಯೋಗ ಮಾಡಿರ್ತಾರೆ. ಅದಕ್ಕೆ ಬಿಲ್ ಅನ್ನ ಪಾವತಿ ಮಾಡ್ಲಿಕ್ಕೆ ಈಗ ಮೀನಾ